ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಕ್ರಾಂತಿ ಕ್ರಾಂತಿ ಕ್ರಾಂತಿ, ಇದೇ ಜಪ ಇದೀಗ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿತ್ತು. ಇದರ ಮಧ್ಯೆ ರೈತರು ಬಿಸಿ ಮುಟ್ಟಿಸಿರುವಂಥದ್ದು. ಬೆಳಗಾವಿಯಲ್ಲಿ ಹೊತ್ತುಕೊಂಡ ಕಬ್ಬು ಬೆಳೆಗಾರರ ಕಿಚ್ಚು ರಾಜ್ಯವ್ಯಾಪಿ ಧಗಧಗಿಸ್ತಿದೆ. ಕಬ್ಬಿನ ದರ ನಿಗದಿಯಾದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಶಾಪ ಹಾಕಲಾಗ್ತಿದೆ. ರೈತರ ಪ್ರತಿಭಟನೆಗೆ ಬಿಜೆಪಿ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಚಾಟಿ ಬೀಸ್ತಿದೆ. ಮತ್ತೊಂದು ಕಡೆ ಬಿಹಾರದಲ್ಲಿ ಮೊದಲ ಹಂತದ ಮತದಾನಕ್ಕೆ ದಿನಗಣನೆ ಅಲ್ಲ, ಒಂದು ಕ್ಷಣಗಣನೆ ಶುರುವಾಗಿರುವಂತಹ ಸಂದರ್ಭದಲ್ಲಿ, ಯಾಕಂದರೆ ಒಂದು ದಿನ ಬಾಕಿ ಇದೆ, ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮತದಾರರ ಮನ ಹೊಲಿಸಲು ಕೊನೆ ಹಂತದ ಕಸರತ್ತು ನಡೆಸ್ತಿದ್ದಾರೆ ಎಲ್ಲ ಪಕ್ಷಗಳು ಕೂಡ. ಬಿಹಾರ ಚುನಾವಣಾ ಕಣ ಈಗ ರೋಚಕವಾಗಿರುವಂತಹ ಸಂದರ್ಭದಲ್ಲಿ ಏನಾಗ್ತಿದೆ, ಏನೆಲ್ಲ ಪ್ರಮುಖ ಸುದ್ದಿಗಳಿದ್ದಾವೆ, ಅವೆಲ್ಲವನ್ನೂ ಕೂಡ ಇವತ್ತಿನ ಟಾಪ್ ನ್ಯೂಸ್ನಲ್ಲಿ ನೋಡೋಣ. ಒಂದನೇ ಸುದ್ದಿ, ಬೆಳಗಾವಿಯಲ್ಲಿ ಅಹೋರಾತ್ರಿ ನಡೀತಿರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ತೀವ್ರ ಸ್ವರೂಪ ಪಡೆಯುತ್ತಿದೆ. ಸರ್ಕಾರದ ಜಾಣ ಕಿವುಡುತನದ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಅಥಣಿಯಲ್ಲಿ ನಡೆಯುತ್ತಿರುವಂತಹ ಹೋರಾಟ 6ನೇ ದಿನವೂ ಕೂಡ ಮುಗಿದಿದೆ. ಇಂದು ಬಂದ್ಗೆ ಕರೆ ಕೊಟ್ಟಿದ್ದು ರೈತರಿಗೆ ಭಾರೀ ಬೆಂಬಲ ವ್ಯಕ್ತವಾಗಿದ್ದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಪ್ರಮುಖ ಹೆದ್ದಾರಿಗಳನ್ನು ಬಂದ್ ಮಾಡಲಾಗಿತ್ತು. ಹಾಲು, ಹಣ್ಣು, ಆಸ್ಪತ್ರೆ, ಮೆಡಿಕಲ್, ತರಕಾರಿ ಹೊರತುಪಡಿಸಿ ಉಳಿದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ಹುಕ್ಕೇರಿ ಪಟ್ಟಣದಲ್ಲೂ ಹಲವು ಸಂಘಟನೆಗಳು ನೀಡಿದ್ದ ಬಂದ್ಗೆ ಕರೆ ಕೊಟ್ಟಿದ್ವು. ಅಡವಿ ಸಿದ್ದೇಶ್ವರ ಮಠದಿಂದ ಕೋರ್ಟ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆದಿದ್ದು, ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆದ್ದಾರಿ ಬಂದ್ ಮಾಡಿದ್ರಿಂದ ಸಂಚಾರಕ್ಕೆ ಪರ್ಯಾಯ ಸಂಚಾರ ಮಾರ್ಗದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮತ್ತೊಂದೆಡೆ ನಿನ್ನೆ ಕಲ್ಲು ತೂರಾಟ ನಡೆಸಿದ್ದ ಕಬ್ಬು ಬೆಳೆಗಾರರು ಇಂದು ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಿದ್ದಾಪುರ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಎದುರು ಸಾವಿರಾರು ರೈತರು ಧರಣಿ ಮಾಡ್ತಿದ್ದಾರೆ. 1 ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಪಟ್ಟು ಹಿಡಿದು ಅವರು ಪ್ರತಿಭಟನೆ ಮಾಡ್ತಿರುವಂಥದ್ದು. ಎರಡನೇ ಸುದ್ದಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲ ನೀಡಿದ್ದಾರೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ, CT ರವಿ ಸೇರಿದಂತೆ ಹಲವು ನಾಯಕರು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತರ ಹೋರಾಟ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ವಿಜೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಕೂಡಲೇ ಸಿಎಂ ಈ ಬಗ್ಗೆ ಗಮನ ಹರಿಸಿ ತಾರ್ಕಿಕ ಅಂತ್ಯ ಹಾಡಬೇಕು ಅಂತ, ಇಲ್ಲವಾದರೆ ಹೋರಾಟ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತೆ. ಸಿದ್ದರಾಮಯ್ಯನವರೇ, ರೈತರ ಸಂಕಷ್ಟ ಕೇಳದಷ್ಟು ದಯನೀಯ ಸ್ಥಿತಿಯಲ್ಲಿ ನೀವಿದ್ದೀರಾ, ಕನಿಷ್ಠ ಪಕ್ಷದ ಕರುಣೆಯೂ ಇಲ್ಲವೇ? ಈ ಹೋರಾಟಕ್ಕೆ ಮಣಿದು ಕಬ್ಬು ಬೆಳೆಗಾರರಿಗೆ 3,500 ರೂಪಾಯಿಗಳ ಬೆಂಬಲ ಬೆಲೆ ನಿಗದಿ ಮಾಡಿ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಹಾಡಿ ಆಮೇಲೆ ನಿಮ್ಮ ರಾಜಕಾರಣ ಮಾಡಿ ಅಂತ ವಿಜೇಂದ್ರ ಅವರು ಗುಡುಗಿದ್ದಾರೆ. ನಾಳೆ ನನ್ನ ಜನ್ಮದಿನ ಇದ್ರೂ ಬೆಂಗಳೂರಿಗೆ ಹೋಗಲ್ಲ, ಬದಲಾಗಿ ರೈತರೊಂದಿಗೆ ಇರ್ತೀನಿ, ರಾಜಕಾರಣಕ್ಕಿಂತ ರೈತರ ಹಿತ ಮುಖ್ಯ. ಗುರ್ಲಾಪುರದಲ್ಲಿ ನಡೀತಿರುವಂತಹ ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸದಿರಲಿ, ನ್ಯಾಯ ಸಿಗುವವರೆಗೆ ನಾನಿಲ್ಲಿಂದ ಕದಲುವುದಿಲ್ಲ ಅಂತ ವಿಜೇಂದ್ರ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಇಡೀ ಸಕ್ಕರೆ ಕಾರ್ಖಾನೆಗಳ ಲೆಕ್ಕಾಚಾರಕ್ಕೆ ಬಂದುಬಿಟ್ರೆ ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಈ ಪೈಕಿ 29 ಬೆಳಗಾವಿಯಲ್ಲೇ ಇದ್ದಾವೆ. ಅತಿ ಹೆಚ್ಚು ಬೆಳಗಾವಿ, ವಿಜಯಪುರ ಈ ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ ಇರುವಂಥದ್ದು. ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾರು? ಇದೇ ಬಿಜೆಪಿ, ಕಾಂಗ್ರೆಸ್, ಅಲ್ಲಿಂದ ಗೆದ್ದು ಬಂದಂತಹ ಕೆಲ ನಾಯಕರ ಹಿಡಿತದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಬೆಂಬಲ ಬೆಲೆ ಕೊಡುವಂಥದ್ದು ಬಿಡುವಂಥದ್ದು ಸರ್ಕಾರಗಳ ಲೆಕ್ಕಾಚಾರಗಳು ಏನಿದೆಯೋ ಅದು ಕೂಡ ಮುಖ್ಯನೇ. ಆದರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ರಾಜ್ಯ ಸರ್ಕಾರದ ಒಂದು ನಡೆ ನಿಜಕ್ಕೂ ಒಪ್ಪುವಂಥದ್ದಲ್ಲ. ಅನ್ನದಾತರು ಯಾವ ಸರ್ಕಾರ ಬಂದರೂ, BJP ಬಂದರೂ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾರೆ, ಕಾಂಗ್ರೆಸ್ ಬಂದರೂ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾರೆ. JDS ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವಾಗಲೂ ಕೂಡ ಇದೇ ಕಬ್ಬು ಬೆಳೆಗಾರರು ಪ್ರತಿಭಟಿಸ್ತಾ ಇದ್ರು. ಆಯಾಯ ಪಕ್ಷಗಳು ಯಾವ ಆಡಳಿತದಲ್ಲಿರ್ತವೆ ಅವುಗಳ ವಿರುದ್ಧ ವಿರೋಧ ಪಕ್ಷಗಳು ಯಾವಿರ್ತವೆ ಅವರು ಬೆಂಬಲಿಸ್ತಾರೆ. ಈಗಲೂ ಕೂಡ ವಿಜೇಂದ್ರ ಅವರು ಬೆಂಬಲಿಸ್ತಿದ್ದಾರೆ. ಆದರೆ ಸಿಹಿಯನ್ನು ಬೆಳೆಯುವ ಆ ರೈತರು ಮಾತ್ರ ಕಹಿಯನ್ನೇ ಉಣ್ತಿದ್ದಾರೆ. ಪ್ರತಿ ಸಲ 5 ವರ್ಷಕ್ಕೊಮ್ಮೆ ಬರುವಂತಹ ಸರ್ಕಾರಗಳು ತಮ್ಮ ಸಿಹಿಯನ್ನು ತಿಂದು ಕಹಿಯನ್ನು ಮಾತ್ರ ರೈತರ ಮೂತಿಗೆ ಒರೆಸಿ ಹೋಗ್ತಿರುವಂಥದ್ದು. ಇಲ್ಲಿ 29 ಸಕ್ಕರೆ ಫ್ಯಾಕ್ಟ್ರಿಗಳ ಓನರ್ಗಳು ಯಾರಿದ್ದಾರೆ ಅವರು ಕೂಡ ಇಲ್ಲಿ ನಿರ್ಣಾಯಕರಾಗಿರ್ತಾರೆ. ಒಟ್ಟಿನಲ್ಲಿ ವಿಜೇಂದ್ರ ಅವರ ಈ ನಡೆ, ಅದರಲ್ಲೂ ಮುಖ್ಯವಾಗಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಡೀ ಹೋರಾಟವನ್ನು
ಹೆಗಲಿಗೆ ಹಾಕಿಕೊಳ್ತೀನಿ ಅನ್ನುವಂತಹ ಸಂದೇಶ ಕೊಟ್ಟಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಸರ್ಕಾರ ನಿಜಕ್ಕೂ ಇಂತಹ ಹೋರಾಟಗಳು ಹತ್ತಿಕ್ಕುವ ಬದಲಿಗೆ ಅವರಿಗೊಂದು ನ್ಯಾಯಯುತವಾದ ಬೆಂಬಲ ಬೆಲೆಯನ್ನು ಕೊಡುವಂಥದ್ದು, ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸೋದಕ್ಕಿಂತ ಮುಂಚೆ ನಾವು ಇಷ್ಟು ಮಾಡ್ತೀವಿ ಅವರು ಇಷ್ಟು ಮಾಡಲಿ ಅನ್ನುವಂತಹ ಮೆಸೇಜನ್ನಾದರೂ ಕೊಡೋದು ಉತ್ತಮ. ಇಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಿದ್ದಾರೆ ಟನ್ನಿಗೆ ಅನ್ನೋದಾದರೆ ಇವ್ರು ಯಾಕೆ ಇಲ್ಲಿ ಕೊಡಬೇಕು, ಅಲ್ಲಿಗೆ ಹೋಗಿ ಕಬ್ಬನ್ನು ಅರಸ್ತಾರೆ. ಇದು ಕೇವಲ ಮಹಾರಾಷ್ಟ್ರ ಬೆಳಗಾವಿ ಗಡಿಯಲ್ಲಿ ನಡೆಯುವಂಥದ್ದಲ್ಲ, ತಮಿಳುನಾಡು ಚಾಮರಾಜನಗರ ಗಡಿಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. ರಾಜ್ಯ ಸರ್ಕಾರ ನಿಜಕ್ಕೂ ಸರಿಯಾದ ರೀತಿಯಲ್ಲಿ ಹೆಜ್ಜೆ ಇಡಬೇಕಿದೆ. ಮೂರನೇ ಸುದ್ದಿ, ಹಿರಿಯ ಕಾಂಗ್ರೆಸ್ ನಾಯಕ ಬಾಗಲಕೋಟೆ ಶಾಸಕ HY ಮೇಟಿ ತಮ್ಮ ಬದುಕಿನ ಪಯಣ ಮುಗಿಸಿದ್ದಾರೆ. ಮೇಟಿ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1946 ಅಕ್ಟೋಬರ್ 9ರಂದು ಜನಿಸಿದ್ರು. 14ನೇ ಕರ್ನಾಟಕ ವಿಧಾನಸಭಾ ಸದಸ್ಯರು ಮತ್ತು ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದರು. ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿದ್ದ ಮೇಟಿಯವರು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೇಟಿಯವರ ನಿಧನಕ್ಕೆ ರಾಜಕಾರಣಿಗಳು, ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್, JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರು ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದ CM ಸಿದ್ದರಾಮಯ್ಯ ಮೇಟಿಯವರ ಅಂತಿಮ ದರ್ಶನ ಪಡೆದಿದ್ದಾರೆ. ಆಪ್ತರನ್ನು ನೋಡಿ ಗದ್ಗದಿತರಾಗಿದ್ದಾರೆ. ನಾಲ್ಕನೇ ಸುದ್ದಿ, ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ HY ಮೇಟಿ ಅವರು ನಿಧನರಾಗಿದ್ದಾರೆ. ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದ ಮೇಟಿ ಅವರನ್ನ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಮೇಟಿ ಅವರ ಪಾರ್ಥಿವ ಶರೀರವನ್ನು ಇಂದು ರಾತ್ರಿ 8 ಗಂಟೆಗೆ ಬಾಗಲಕೋಟೆಗೆ ತರಲಾಗಿದ್ದು, ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಿಗ್ಗೆ ಹುಟ್ಟೂರಾದ ತಿಮ್ಮಾಪುರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. HY ಮೇಟಿ ಅವರು 2013ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದು, CM ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 2018ರಲ್ಲಿ ಸೋಲಿನ ಬಳಿಕ 2023ರಲ್ಲಿ ಮತ್ತೆ ಬಾಗಲಕೋಟೆ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದರು. ಐದನೇ ಸುದ್ದಿ, ತಮಿಳುನಾಡಿನ ಕೊಯಮತ್ತೂರಿನ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬೆಚ್ಚಿ ಬೀಳಿಸಿದೆ. ಘಟನೆಯ ಸಂಬಂಧ 3 ಆರೋಪಿಗಳಾದ ತವಾಸಿ, ಗುಣ, ಕಾರ್ತಿಕ್ ಮತ್ತು ಕಲೈಶ್ವರನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧನದ ವೇಳೆ ನಡೆದ ಎನ್ಕೌಂಟರ್ನಲ್ಲಿ 3 ಕಾಲುಗಳಿಗೆ ಗುಂಡು ತಗುಲಿದ್ದು ಅವರನ್ನು ಕೊಯಮತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆ ಕೊಯಮತ್ತೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ಬೃಂದಾವನ ನಗರ ಮತ್ತು SIHS ಕಾಲೋನಿಯನ್ನು ಸಂಪರ್ಕಿಸುವ ಮಣ್ಣಿನ ರಸ್ತೆಯ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ನಡೆದಿದೆ. ರಾತ್ರಿ 11 ಗಂಟೆ ವೇಳೆಗೆ ಕಾರಿನಲ್ಲಿ ಹೋಗುತ್ತಿದ್ದ ವಿದ್ಯಾರ್ಥಿನಿ ಹಾಗೂ ಆಕೆಯ ಸ್ನೇಹಿತನ ಮೇಲೆ ಆರೋಪಿಗಳು ದಾಳಿ ನಡೆಸಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಯ ನಂತರ ಆರೋಪಿಗಳು ವೆಳ್ಳೈಕನಾರ್ ಪ್ರದೇಶದಲ್ಲಿ ಅಡಗಿಕೊಂಡಿದ್ದರು. ಗುಪ್ತಚರ ಮಾಹಿತಿ ಆಧಾರದಲ್ಲಿ ಪೊಲೀಸರು ದಾಳಿ ನಡೆಸಿದಾಗ ಆರೋಪಿಗಳು ಮಾರಕಾಸ್ತ್ರಗಳಿಂದ ದಾಳಿ ಮಾಡಲು ಯತ್ನಿಸಿದ್ರು. ಈ ಸಂದರ್ಭ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವರು ಗಾಯಗೊಂಡಿದ್ದರು. ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದು ಬಳಿಕ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರನೇ ಸುದ್ದಿ, ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಣ್ಣು ಹಾಯಿಸಿರುವ RJD ನಾಯಕ ತೇಜಸ್ವಿ ಯಾದವ್ ಈಗ ಘೋಷಣೆಗಳ ಮಳೆ ಸುರಿಸುತ್ತಿದ್ದಾರೆ. CM ಅಭ್ಯರ್ಥಿಯಾಗಿ ಅಧಿಕೃತಗೊಂಡ ಬಳಿಕ ಅವರ ಹುಮ್ಮಸ್ಸು ಇನ್ನಷ್ಟು ಹೆಚ್ಚಾಗಿದೆ. ಇತ್ತೀಚೆಗೆ ಅವರು ಅನ್ನದಾತರನ್ನು ಓಲೈಸಲು ಹೊಸ ಭರವಸೆ ನೀಡಿದ್ದಾರೆ. ಬಿಹಾರದಲ್ಲಿ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂದರೆ ಭತ್ತಕ್ಕೆ 300 ರೂಪಾಯಿ ಹಾಗೂ ಗೋಧಿಗೆ 400 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯ ಮೇಲೂ ಬೋನಸ್ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರಾಜ್ಯದ 8,400 ವ್ಯಾಪಾರ ಮಂಡಳಿಗಳು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳ ವ್ಯವಸ್ಥಾಪಕರಿಗೂ ಗೌರವಧನ ನೀಡಲಾಗುತ್ತದೆ ಎಂದು ತೇಜಸ್ವಿ ತಿಳಿಸಿದ್ದಾರೆ. ರೈತರ ಜೊತೆಗೂಡಿ ಮಹಿಳೆಯರ ಬೆಂಬಲ ಪಡೆಯುವ ಉದ್ದೇಶದಿಂದ ಅವರು ಮತ್ತೊಂದು ದೊಡ್ಡ ಭರವಸೆ ನೀಡಿದ್ದಾರೆ. RJD ಸರ್ಕಾರ ರಚನೆಯಾದ ತಕ್ಷಣ ತಾಯಂದಿರು ಮತ್ತು ಸಹೋದರಿಯರಿಗೆ ಒಂದೇ ಬಾರಿ 30,000 ರೂಪಾಯಿ ನೆರವು ನೀಡಲಾಗುತ್ತದೆ ಅಂತ ಘೋಷಿಸಿದ್ದಾರೆ. ಬಿಹಾರದಲ್ಲಿ 243 ಸದಸ್ಯರ ವಿಧಾನಸಭೆಯ ಚುನಾವಣೆಯ ನವೆಂಬರ್ 6 ಮತ್ತು ನವೆಂಬರ್ 11 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಮತದಾನದ ಬಳಿಕ ನವೆಂಬರ್ 14ರಂದು ಫಲಿತಾಂಶ ಪ್ರಕಟವಾಗಲಿದೆ. ಮತದಾನಕ್ಕೆ ಕೇವಲ 1 ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ಅದ್ಧೂರಿ ತೆರೆಬಿದ್ದಿದೆ. 7ನೇ ಸುದ್ದಿ, ನವೆಂಬರ್ 6 ಮತ್ತು ನವೆಂಬರ್ 11ರಂದು ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಹಾರದ ಕಾರ್ಮಿಕರು ತಮ್ಮ ಊರಿಗೆ ತೆರಳಿ ಮತ ಚಲಾಯಿಸಿ ಬರೋದಕ್ಕೋಸ್ಕರ ರಾಜ್ಯದಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಿದ್ರು. ಅವರು ಕಂಪನಿಗಳು, ವ್ಯಾಪಾರ ಸಂಸ್ಥೆಗಳು, ಹೋಟೆಲ್ಗಳು, ಬಿಲ್ಡರ್ಗಳ ಬಳಿ ಕೆಲಸ ಮಾಡ್ತಿದ್ರಲ್ಲ, ಆ ಅಂಗಡಿ ಮಾಲೀಕರಿಗೆ
ಬಿಹಾರದ ಕಾರ್ಮಿಕರಿಗೆ ಕನಿಷ್ಠ 3 ದಿನಗಳ ವೇತನ ಸಹಿತ ರಜೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬರೆದಂತಹ ಪತ್ರದಲ್ಲಿ ಬೆಂಗಳೂರು ಹಾಗೂ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಿಹಾರದವರು ಶ್ರಮಿಸುತ್ತಿದ್ದಾರೆ, ಅವರಿಗೆ ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನು ಚಲಾಯಿಸಲು ಅವಕಾಶ ನೀಡುವುದು ಮತ್ತು ಕರ್ತವ್ಯ ಅಂತ ಹೇಳಿದ್ದಾರೆ. ಇದಲ್ಲದೆ ನವೆಂಬರ್ 2ರಂದು ಬಿಹಾರದ ಸಮುದಾಯದ ಸದಸ್ಯರ ಜೊತೆಯಲ್ಲಿ ಮಾತಾಡಿದ ಡಿ.ಕೆ. ಶಿವಕುಮಾರ್ ಅವರು, ನೀವಿಲ್ಲದೆ ಬೆಂಗಳೂರಿನ ಕಟ್ಟಡಗಳು ನಿಂತಿರುವುದೇ ಇಲ್ಲ, ನೀವು ಶ್ರಮಜೀವಿಗಳು, ಕರ್ನಾಟಕದಲ್ಲಿ ಬಿಹಾರ ಸಂಘಕ್ಕೆ ನಿವೇಶನ ನೀಡಲು ನಿರ್ಧರಿಸಿದ್ದೇವೆ, ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಮತ್ತು ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಬೆಂಬಲ ನೀಡಿ ಅಂತ ಮನವಿ ಮಾಡಿದ್ದಾರೆ. 8ನೇ ಸುದ್ದಿ. ಬಿಹಾರದಲ್ಲಿ ರಾಜಕೀಯ ಪೈಪೋಟಿ ತೀವ್ರಗೊಂಡಿದ್ದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಇಂಡಿಯಾ ಒಕ್ಕೂಟದ ನಾಯಕ ತೇಜಸ್ವಿ ಯಾದವ್ ದಿನಕ್ಕೊಂದು ಹೊಸ ಭರವಸೆ ನೀಡುತ್ತಿದ್ದರೆ, ಮತ್ತೊಂದೆಡೆ ಎನ್ಡಿಎ ಅಧಿಕಾರಕ್ಕೆ ಮರಳಿದರೆ 3.60 ಲಕ್ಷ ಜನರಿಗೆ 5 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ ನೀಡಲಾಗುತ್ತದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಘೋಷಿಸಿದ್ದಾರೆ. ದರ್ಭಂಗ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಅಮಿತ್ ಶಾ, ಮಿಥಿಲಾ, ಖೋಸಿ, ತಿರುಹುತ್ ಪ್ರದೇಶದ ಜನರಿಗೆ ಈಗ ಚಿಕಿತ್ಸೆಗಾಗಿ ಪಾಟ್ನಾ ಅಥವಾ ದೆಹಲಿಗೆ ಹೋಗಬೇಕಾಗಿಲ್ಲ. ದರ್ಭಂಗದ ಏಮ್ಸ್ನಲ್ಲಿಯೇ ಎಲ್ಲ ಸೌಲಭ್ಯಗಳು ಲಭ್ಯವಾಗಲಿದೆ ಎಂದರು. ಜೊತೆಗೆ ಉದ್ಯೋಗಾವಕಾಶ ವೃದ್ಧಿಗಾಗಿ ಐಟಿ ಪಾರ್ಕ್ ಸ್ಥಾಪನೆ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಇದೇ ವೇಳೆ ಲಾಲೂ ಪ್ರಸಾದ್ ಯಾದವ್ ಕುಟುಂಬದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅಮಿತ್ ಶಾ, ಲಾಲುವಿನ 3 ತಲೆಮಾರುಗಳು ಬಿಹಾರವನ್ನು ನಾಶ ಮಾಡಿದ ಜಂಗಲ್ ರಾಜ್ ವ್ಯವಸ್ಥೆಯನ್ನು ತರಿಸಿವೆ, ಅದನ್ನು ತಡೆಯಲು ಕಮಲದ ಗುರುತಿಗೆ ಮತ ನೀಡಿ ಎಂದು ಕರೆ ನೀಡಿದರು. ಎನ್ಡಿಎ 160ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತೆ ಸರ್ಕಾರ ರಚಿಸುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.